ಇದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಶಾಖೆ ಕೋಲಾರ ನೋಡಿ. ಇದು ಕಚೇರಿ ಇದೆ. ಇದರ ಮುಂಭಾಗ ರೈಲ್ವೆ ಸ್ಟೇಷನ್, ರೈಲ್ವೆ ನಿಲ್ದಾಣ ಇದೆ ನೋಡಿ. ಇದು ನಮ್ಮ ಕೋಲಾರ ರೈಲ್ವೆ ನಿಲ್ದಾಣ. ಅದರ ಮುಂಭಾಗದಲ್ಲಿ ನೋಡಿ, ಇದು ಎಷ್ಟರ ಮಟ್ಟಿಗೆ ಕೋಲಾರ ಅಭಿವೃದ್ಧಿಗೊಂಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಕೋಲಾರ ನಿಲ್ದಾಣದ ಒಂದು ಒಳಗಡೆ ಹೋಗ್ತಕ್ಕಂಥ ಒಂದು ದ್ವಾರ ಇದು. ಈ ದ್ವಾರದ ಮುಂದೆ ಇರ್ತಕ್ಕಂಥ ಕಸದ ರಾಶಿ. ಇಲ್ಲಿ ನಗರಸಭೆಯ ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡಲ್ಲ, ಕಸದ ವಿಲೇವಾರಿಗೊಳಿಸಲ್ಲ ನೋಡಿ. ಇಲ್ಲಿ ಎಲೆಗಳಿಗೆಲ್ಲ ಬೆಂಕಿ ಇಟ್ಟಿರುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು. ಇನ್ನೇನು ಕೇಂದ್ರ ಸರ್ಕಾರದ ಒಂದು ರೈಲ್ವೆ ನಿಲ್ದಾಣ, ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ರೈಲ್ವೆ ನಿಲ್ದಾಣ. ಇಲ್ಲಿಗೆ ಸಹ ಕಸದ ವಿಲೇವಾರಿ ಮಾಡುವಲ್ಲಿ ಕೋಲಾರ ನಗರಸಭೆ ವಿಫಲಗೊಂಡಿದೆ ನೋಡಿ. ಅದರ ಮುಂದೆ ಇರ್ತಕ್ಕಂಥದ್ದು ಕಸಕ್ಕೆ ಬೆಂಕಿಯನ್ನು ಇಟ್ಟಿರ್ತಕ್ಕಂಥ ದೃಶ್ಯ. ಅದು ಸಂಪೂರ್ಣ ಭಸ್ಮಗೊಂಡಿದೆ. ಈಗ ಇವತ್ತು ನಾಳೆ ಈ ಒಂದು ಕಸವನ್ನು ತೆರವುಗೊಳಿಸಿಲ್ಲ ಅಂದರೆ ಸಾರ್ವಜನಿಕರೇ ಬೆಂಕಿ ಇಡ್ತಾರೋ ಇಲ್ಲ ನಗರಸಭೆ ಸಿಬ್ಬಂದಿಗಳೇ ಬೆಂಕಿ ಇಡ್ತಾರೋ ಗೊತ್ತಿಲ್ಲ. ಒಟ್ಲಲ್ಲಿ ಏನು ಕಸದ ನಿರ್ವಹಣೆ ಆಗದ ಕಾರಣ ಈ ಒಂದು ಕಸಗಳಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಅದರಲ್ಲೂ ಪರಿಸರ ಕಾಯ್ದೆ ಏನು ಹೇಳುತ್ತೋ, ಪರಿಸರ ಮಾಲಿನ್ಯ ಹಾಳು ಮಾಡುವಲ್ಲಿ ನಗರಸಭೆ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಸರಿಯಾದ ಸಮಯಕ್ಕೆ ಕಸದ ನಿರ್ವಹಣೆ ಆದಲ್ಲಿ ಯಾವ ಸಿಬ್ಬಂದಿಗಳು ಆಗಲಿ ಇಲ್ಲ ಸಾರ್ವಜನಿಕರೇ ಆಗಲಿ ಬೆಂಕಿ ಇಡುವಂಥ ಸಂಭವ ಇರುವುದಿಲ್ಲ. ಹಾಗಾಗಿ ದಿನನಿತ್ಯ ಕಸವನ್ನು ವಿಲೇವಾರಿಗೊಳಿಸಬೇಕು ಅಂತ ನಾನು ಯೋಜನಾ ನಿರ್ದೇಶಕರಲ್ಲಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಾನು ಬೇಡ್ಕೊಳ್ತೇನೆ, ವಿನಂತಿಸ್ಕೊಳ್ತೇನೆ. ಇದು ನೋಡಿ ನಮ್ಮ ಕೋಲಾರದ ಪರಿಸ್ಥಿತಿ. ಇನ್ನು ಕೋಲಾರ ನಗರಸಭೆ ಮೇಲೆ ನಮಗೆ ಯಾವುದೇ ಭರವಸೆ ಇಲ್ಲ. ದೂರು ಕೊಟ್ಟಾಗ ಸಾರ್ವಜನಿಕರಾದ ನಾವುಗಳು ದೂರು ಕೊಟ್ಟಾಗ ಸ್ಪಂದಿಸದೆ, ವರದಿಯನ್ನು ನೀಡದೆ ಏನು ಗಡೀಪಾರು ಮಾಡಲು ಶಿಫಾರಸು ಮಾಡ್ತಕ್ಕಂಥ ಕೆಲಸ ನಗರಸಭೆ ಮಾಡ್ತದೆ ಹೊರತು ನಾವು ಕೊಟ್ಟಂಥ ದೂರುಗಳಿಗೆ, ನಾವು ಹೇಳಿದಂಥ ಈ ಸಮಸ್ಯೆಗಳಿಗೆ ಬಗೆಹರಿಸುವಲ್ಲಿ ನಗರಸಭೆಯು ಸಂಪೂರ್ಣ ವಿಫಲಗೊಂಡಿದೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ನನ್ನಲ್ಲಿರುವ ದಾಖಲೆಗಳ ಪ್ರಕಾರ ನಗರಸಭೆ ಸಂಪೂರ್ಣವಾಗಿ ಕಸದ ನಿರ್ವಹಣೆ ಮಾಡುವಲ್ಲಿ ವಿಫಲಗೊಂಡಿದೆ. ಸರಿಯಾದ ಸಮಯಕ್ಕೆ ಪೌರಾಯುಕ್ತರಾಗಲಿ, ನಗರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಾಗಲಿ, ಕಿರಿಯ ಆರೋಗ್ಯ ನಿರೀಕ್ಷಕರಾಗಲಿ, ಪರಿಸರ ಅಭಿಯಂತರಾಗಲಿ ಸರಿಯಾಗಿ ಸಮಯಕ್ಕೆ ಬಾರದಿರುವ ಕಾರಣ ಮತ್ತು ಏನು ವಿಸಿಟ್ ಮಾಡದೇ ಭೇಟಿ ಸರಿಯಾದ ಸಮಯಕ್ಕೆ ವಾರ್ಡ್ಗಳ ಭೇಟಿ ಮಾಡದೇ ಇರುವುದರಿಂದ ಇದನ್ನು ಕೇಳುವವರು ಮಾಡುವವರು ಯಾರೂ ಇಲ್ಲದಂತಾಗಿದೆ. ದಯವಿಟ್ಟು ಇಂಥ ಅಧಿಕಾರಿಗಳನ್ನು ಈ ಕೂಡಲೇ ವರ್ಗಾವಣೆ ಮಾಡಿ ನಮ್ಮ ಜಿಲ್ಲೆಗೆ ತಕ್ಕಂಥ ಅಧಿಕಾರಿಗಳನ್ನು ಒಂದು ಕೆಲಸಕ್ಕೆ ನೇಮಕ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗಿರುವ ಪೌರಾಯುಕ್ತರು ನಿಜವಾಗ್ಲೂ ಅವರು ಈ ಒಂದು ಕೆಲಸಕ್ಕೆ ಅನರ್ಹರು ಎಂದು ಹೇಳಲು ಬಯಸ್ತೇನೆ. ಅವರು ನಾವು ಕೊಟ್ಟಂಥ ದೂರುಗಳಿಗೆ ಹಿಂಬರಹ ನೀಡಿರ್ತಾರೆ. ಅಂದರೆ ವರದಿಯನ್ನು ಯೋಜನಾ ನಿರ್ದೇಶಕರಿಗೆ ನೀಡತಕ್ಕಂಥ ವರದಿ ಪ್ರಕಾರ ಅವರೇ ಹೇಳ್ದಂಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದೇ ಇರೋ ಕಾರಣ 20 ವಾರ್ಡ್ಗಳಲ್ಲಿ ಹಸಿ ಕಸ ಒಣ ಕಸ ವಿಂಗಡಣೆ ಆಗ್ತಾಯಿದೆ, ವೈಜ್ಞಾನಿಕವಾಗಿ ವಿಲೇವಾರಿಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಡೈಲಿ ನಾನು ಈ ಒಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಪ್ರತಿಯೊಂದು ವಾರ್ಡ್ಗಳಲ್ಲೂ ಕಸದ ರಾಶಿ ರಸ್ತೆಯಲ್ಲೇ ಎದ್ದು ನಿಂತಿದೆ. ಆ ಒಂದು ಕಸ ಹೇಗಿದೆ ಅಂದರೆ ಪ್ರಾಣಿಗಳಿಗೆ ಹುಲ್ಲು ಸಿಕ್ಕುವಂಥ ರೀತಿ ಇದೆ. ಇದರಿಂದ ಹಸುಗಳಿಗೆ ಮೇವು ಇಲ್ಲದ ಕಾರಣ
ಆ ಕಸದ ರಾಶಿಯಲ್ಲಿ ಇರ್ತಕ್ಕಂಥ ಕೊಳೆತ ಪದಾರ್ಥಗಳನ್ನು, ಪೇಪರ್ಗಳನ್ನು, ಕವರ್ಗಳನ್ನು ತಿನ್ನುವುದಕ್ಕೆ ನಗರಸಭೆ ಇದು ಮಾಡಿದ್ದಾರೆ. ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಏನು ಪ್ರಾಣಿಗಳಿಗೆ ಈ ಕಸ, ಒಣಕಸ, ಪೇಪರ್ ಸಿಗದಂತೆ ಕ್ರಮ ವಹಿಸಬೇಕಾಗಿರುವ ಜವಾಬ್ದಾರಿ ನಗರಸಭೆಯವ್ರದ್ದಾಗಿರುತ್ತೆ. ಈ ಒಂದು ಇದಕ್ಕೂ ಕೋಲಾರ ನಗರಸಭೆ ವಿಫಲಗೊಂಡಿದೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ದಯವಿಟ್ಟು ಯೋಜನಾ ನಿರ್ದೇಶಕರು ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸರ್ಕಾರದ ಕಾರ್ಯದರ್ಶಿಗಳು ದಯವಿಟ್ಟು ನಮ್ಮ ಕೋಲಾರ ನಗರಕ್ಕೆ ಅಭಿವೃದ್ಧಿ ಕುಂಠಿತಗೊಂಡಿದೆ, ಅದಕ್ಕೆ ಸಂಬಂಧಪಡುವಂಥ ತಕ್ಕಂಥ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ನೇಮಕ ಮಾಡಬೇಕು. ಈಗಿರುವ ನಿರ್ಲಕ್ಷ್ಯತೆ ವಹಿಸಿರುವ ಅಧಿಕಾರಿಗಳನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.